ಹಾಯ್ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರ್ ಈ ಒಂದು ಯೂಟ್ಯೂಬ್ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಮತ್ತು ಆತ್ಮೀಯ ಸ್ವಾಗತ. ಮಕ್ಕಳೇ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರ್ ಈ ನಮ್ಮ ಸಂಸ್ಥೆಯಲ್ಲಿ ಇದೇ ತಿಂಗಳು 30ನೇ ತಾರೀಕು ಭಾನುವಾರದಂದು ನಾವು ಚಾಲೆಂಜ್ ಅವಾರ್ಡ್ ಅಂತಕ್ಕಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಏರ್ಪಡಿಸಿದ್ದೀವಿ ಮಕ್ಕಳೇ. ಸೊ ಹಾಗಾಗಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಭಾಳಷ್ಟು ಜನ ಏನು ಮಾಡಿದ್ದಾರೆ, ತಮ್ಮ ನೋಂದಣಿ ಅಂದರೆ ತಮ್ಮ ಹೆಸರು, ತಂದೆ ಹೆಸರು ಮತ್ತು ವಿಳಾಸವನ್ನು ನೋಂದಣಿ ಮಾಡಿಕೊಂಡಿದ್ದಾರೆ. ನೀವು ಕೂಡ ನೋಂದಣಿ ಮಾಡ್ಕೋಬೇಕಾದರೆ ಇಲ್ಲಿ ಕಾಣ್ತಕ್ಕಂಥ ನಂಬರ್ 82176507 ಏನು ಮಾಡಿರಿ, ಕರೆ ಮಾಡಿ, ಅಥವಾ ಈ ನಂಬರಿಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಆದರೂ ಮಾಡ್ಬೋದು, ಟೆಕ್ಸ್ಟ್ ಆದರೂ ಮಾಡ್ಬೋದು. ಸೊ ಈ ರೀತಿಯಾಗಿ ಏನು ಮಾಡ್ಬೋದು, ಈ ನಮ್ಮ ಚಾಲೆಂಜ್ ಅವಾರ್ಡ್ ಸ್ಪರ್ಧಾತ್ಮಕ ಪರೀಕ್ಷೆಗೂ ಕೂಡ ನೀವು ಭಾಗವಹಿಸಬಹುದು. ಸೊ ಇನ್ನು ಯಾವ್ಯಾವ ಮಕ್ಕಳು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಬೇಕಂತ ಅಂದುಕೊಂಡಿದ್ದೀರಾ, ಇನ್ನು ಯಾಕೆ ತಡ ಮಾಡ್ತಾ ಇದ್ದೀರಾ ಮುದ್ದು ಮಕ್ಕಳೇ, ಇಲ್ಲಿ ಕಾಣತಕ್ಕಂಥ ನಂಬರನ್ನು ಬೇಗ ನೋಟ್ ಮಾಡ್ಕೊರಿ. ನಿಮ್ಮ ಹೆಸರು, ತಂದೆ ಹೆಸರು, ವಿಳಾಸ ಮತ್ತು ಪ್ರಸ್ತುತ ಮೊಬೈಲ್ ಸಂಖ್ಯೆಯನ್ನು ಟೈಪ್ ಮಾಡಿ ಈ ನಂಬರಿಗೆ ಸೆಂಡ್ ಮಾಡಿ. ನಾವು ರಿಜಿಸ್ಟರ್ ಮಾಡ್ಕೊತೀವಿ. ಪರೀಕ್ಷೆ ಬರೀರಿ, ಬಹುಮಾನ ಗೆಲ್ಲಿ, ಉಚಿತ ಪ್ರವೇಶನ ಪಡೆದುಕೊಳ್ಳಿ. ನವೋದಯ, ಸೈನಿಕ, ಮುರಾರ್ಜಿ, ಬೇರೆ ಬೇರೆ ವಸತಿ ಶಾಲೆಗೆ ಸಹ ನೀವು ಆಯ್ಕೆ ಆಗ್ಬೋದು. ಎಸ್, ಹಾಗಾದ್ರೆ ಮಕ್ಕಳೇ, ಇವತ್ತು ಸಹ ನಾನು ನಿಮಗೆ ಈ ಒಂದು ಚಾಲೆಂಜ್ ಅವಾರ್ಡ್ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಬಹುದು ಗಣಿತಕ್ಕೆ ಸಂಬಂಧಪಟ್ಟಂತೆ ನಾನು ಕೆಲವೊಂದು ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಯಾವ ರೀತಿಯಾಗಿ ಕೇಳ್ಬೋದು ಅನ್ನೋ ಒಂದು ಸಣ್ಣ ಎಕ್ಸಾಂಪಲ್, ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಿಮ್ಮ ಮುಂದುಗಡೆ ತೆಗೆದುಕೊಂಡು ಇವತ್ತು ಬಂದು ಚರ್ಚೆ ಮಾಡ್ತಾ ಇದ್ದೀನಿ. ಎಸ್, ಹಾಗಾದ್ರೆ ನೋಡೋಣವಾ? ಎಸ್, ಬನ್ನಿ. ಪ್ರಶ್ನೆ 1 ಏನಿದೆ? ಪ್ರಶ್ನೆ 1 ನೋಡಿ, ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬಲಗಡೆಯಿಂದ ಮೊದಲನೇ ಅಲ್ಪ ವಿರಾಮ ಎಷ್ಟು ಸ್ಥಾನ ಬಿಟ್ಟು ಹಾಕಲಾಗುವುದು? ಅಂದರೆ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಮತ್ತು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಅಂತ ಎರಡು ಸಂಖ್ಯಾ ಪದ್ಧತಿಗಳನ್ನು ನಾವು ನೋಡ್ತಾ ಇದ್ದೀವಿ. ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಸ್ಥಾನಗಳನ್ನು ಎಣಿಸುವಾಗ ಓದುವ ಸಂದರ್ಭದಲ್ಲಿ ಮೊದಲ ಅಲ್ಪ ವಿರಾಮವನ್ನು ಎಷ್ಟು ಸ್ಥಾನ ಬಿಟ್ಟು ಹಾಕ್ತೀವಿ? ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಕೂಡ ಮೊದಲ ಅಲ್ಪ ವಿರಾಮವನ್ನು ಎಷ್ಟು ಸ್ಥಾನ ಬಿಟ್ಟು ಹಾಕ್ತೀವಿ ಅಂತ ನಾವು ನೋಡಬೇಕಾಗುತ್ತೆ. ಮೊದಲು ನಾವು ಕೇಳಿದ್ದೇನು, ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಮೊದಲ ಅಲ್ಪ ವಿರಾಮವನ್ನು ಎಷ್ಟು ಸ್ಥಾನ ಬಿಟ್ಟು ಹಾಕ್ತಾ ಇದ್ದೀವಿ ಅಂದರೆ. ಎಸ್ ಮಕ್ಕಳೇ, ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಒಟ್ಟು 9 ಸ್ಥಾನಗಳನ್ನು ನೋಡ್ತಾ ಇದ್ದೀವಿ, ಹೌದಾ? ಹಾಗಾದರೆ ಮೊದಲನೇ ಅಲ್ಪ ವಿರಾಮ ಎಷ್ಟು ಸ್ಥಾನ ಬಿಟ್ಟು ಹಾಕ್ತಾ ಇದ್ದೀವಿ ಅಂತಂದರೆ, ಮೊದಲನೇ ಅಲ್ಪ ವಿರಾಮ, ಈಗ ಉದಾಹರಣೆ ನೋಡಿ, 5634 ಅನ್ನೋದು ಒಂದು ಸಂಖ್ಯೆ. ಇಲ್ಲಿ ನೋಡ್ರಿ, ಹಾಗಾದ್ರೆ ಮೊದಲು ಯಾವುದು? ಎಸ್, ಬಿಡಿ. ಆಮೇಲೆ ಎರಡನೇ ಸ್ಥಾನ 10, ಮೂರನೇ ಸ್ಥಾನ 100, ನಾಲ್ಕನೇ ಸ್ಥಾನ 1000. ಹಾಗಾದ್ರೆ ಮೊದಲನೇ ಅಲ್ಪ ವಿರಾಮವನ್ನು ಎಷ್ಟು ಸ್ಥಾನ ಬಿಟ್ಟು ಹಾಕ್ತೀವಿ? ಎಸ್, ಎಷ್ಟು ಸ್ಥಾನ ಬಿಟ್ಟು ಹಾಕ್ತೀವಿ? ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಮೊದಲನೆಯ ಅಲ್ಪ ವಿರಾಮವನ್ನು ಎಷ್ಟು ಸ್ಥಾನ ಬಿಟ್ಟು ಹಾಕ್ತೀವಿ ಅಂದರೆ, ನಾವು ಸ್ಥಾನಗಳನ್ನು ಎಣಿಸುವಾಗ ಬಲಗಡೆಯಿಂದ ಎಡಗಡೆಗೆ ಎಣಿಸ್ಕೊಂತ ಹೋಗಬೇಕು. ಬಲಗಡೆಗೆ ಏನಿದೆ? ಬಿಡಿ, 10, 100 ಅಂದರೆ 3 ಸ್ಥಾನ ಬಿಟ್ಟ ಮೇಲೆ ಮೊದಲ ಅಲ್ಪ ವಿರಾಮ ಹಾಕಬೇಕು. ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಮೊದಲು 3 ಸ್ಥಾನ ಎಣಿಕೆ ಆದ ನಂತರ ಅಲ್ಪ ವಿರಾಮ ಹಾಕಬೇಕು. ನಂತರ ಪ್ರತಿ 2 ಸ್ಥಾನಕ್ಕೆ 1 ಅಲ್ಪ ವಿರಾಮ ಹಾಕುವಂತ ಹೋಗಬೇಕು. ಇದು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಹಾಕ್ತಕ್ಕಂಥ ಅಲ್ಪ ವಿರಾಮದ ಕ್ರಮ. ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಅಥವಾ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ನಾವು ಮೊದಲ ಬಾರಿಗೆ 3 ಸ್ಥಾನಗಳನ್ನು ಬಿಟ್ಟು ಅಲ್ಪ ವಿರಾಮ ಹಾಕಿದ್ವಿ ಅಂದರೆ ಎಲ್ಲ ಸ್ಥಾನಗಳಿಗೂ ಸಹ ಏನು ಮಾಡಬೇಕು? 3 ಸ್ಥಾನ ಬಿಟ್ಟು ಅಲ್ಪ ವಿರಾಮ ಹಾಕಬೇಕು. ಎಲ್ಲ ಅಂಕಿ ಸಂಖ್ಯೆಗಳಿಗೆ ಏನು ಮಾಡಬೇಕು? ಎಲ್ಲ ಸ್ಥಾನಗಳಿಗೆ ಮಾಡಬೇಕು 3 ಸ್ಥಾನ ಬಿಟ್ಟು ಅಲ್ಪ ವಿರಾಮನ ಹಾಕಬೇಕು. ಇದು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ. ಬಟ್ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಮೊದಲು 3 ಸ್ಥಾನ ಬಿಡಬೇಕು, ಆಮೇಲೆ 2 ಸ್ಥಾನಕ್ಕೆ ಅಲ್ಪ ವಿರಾಮ ಹಾಕುವಂತ ಹೋಗಬೇಕು. ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಪ್ರತಿ 3 ಸ್ಥಾನಕ್ಕೆ 1 ಅಲ್ಪ ವಿರಾಮ ಹಾಕಿದ್ರೆ, ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ 3 ಸ್ಥಾನಕ್ಕೆ ಅಲ್ಪ ವಿರಾಮ ಹಾಕಬೇಕು ಪ್ರಾರಂಭದಲ್ಲಿ, ಆಮೇಲೆ 2 ಸ್ಥಾನಕ್ಕೆ ಅಲ್ಪ ವಿರಾಮ ಹಾಕಬೇಕು. ಸೊ ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2, ರೈಟ್ ಆನ್ಸರ್. ಮೊದಲ 3 ಸ್ಥಾನ ಬಿಟ್ಟು ಅಲ್ಪ ವಿರಾಮ ಹಾಕಬೇಕು. ಓಕೆ, ಎಸ್, ಕ್ಲಿಯರ್? ಎಸ್, ಎರಡನೇ ಪ್ರಶ್ನೆ ಬನ್ನಿ. ಎರಡನೇ ಪ್ರಶ್ನೆ, 84,321ರಲ್ಲಿ 8ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳ ಮೊತ್ತ. ಸ್ವಲ್ಪ ಕಷ್ಟ ಆಯ್ತು ಇದು ಪ್ರಶ್ನೆ.
ಹೌದಿಲ್ಲ? ಬಟ್ ಆದರೂ ಈಸಿ ಮಾಡ್ಕೊಳ್ಳೋಣ, ಹೌದಿಲ್ಲ? ಮೊದಲೇ ಮಾಡೋಣ, ಸಂಖ್ಯೆ ಬರ್ಕೊಂಡ್ಬಿಡೋಣ. ಯಾವ ಸಂಖ್ಯೆ? ಎಸ್ 8,000 ನೋಡ್ರಿ, 84,321 ಅನ್ನೋದು ಒಂದು ಸಂಖ್ಯೆ. 21 ಅನ್ನೋದು ಒಂದು ಸಂಖ್ಯೆ. ಈ ಸಂಖ್ಯೆಯಲ್ಲಿ 8ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳ ಮೊತ್ತ. ಸ್ಥಾನ ಬೆಲೆ ಕಂಡುಹಿಡಿಬೇಕಂದ್ರೆ ಮುಖ ಬೆಲೆ ಇಂಟು ಸ್ಥಾನವನ್ನು ಮಾಡಿದ್ರೆ ಸ್ಥಾನ ಬೆಲೆ ಸಿಕ್ಕಿಬಿಡುತ್ತೆ, ಹೌದಿಲ್ಲ? ಮುಖ ಬೆಲೆ ಇಂಟು ಸ್ಥಾನ ಮಾಡಿದ್ರೆ ಸ್ಥಾನ ಬೆಲೆ ಸಿಗುತ್ತೆ. ಹಾಗಾದ್ರೆ ಬನ್ನಿ, ಮುಖ ಬೆಲೆ ಯಾವಾಗಲೂ ಅದೇ ಸಂಖ್ಯೆ ಆಗಿರುತ್ತದೆ. ಮುಖ ಬೆಲೆ ಯಾವಾಗಲೂ ಅದೇ ಸಂಖ್ಯೆ ಆಗಿರುತ್ತದೆ. ಆದರೆ ಸ್ಥಾನ ಬೆಲೆ ಏನಾಗುತ್ತೆ? ಚೇಂಜ್ ಆಗುತ್ತೆ. ಸ್ಥಾನಕ್ಕನುಗುಣವಾಗಿ ಸ್ಥಾನ ಬೆಲೆ ಚೇಂಜ್ ಆಗುತ್ತೆ. ಎಸ್, ಹಾಗಾದ್ರೆ ಬನ್ನಿ, 8ರ ಸ್ಥಾನ ಬೆಲೆ, 8ರ ಸ್ಥಾನ ಬೆಲೆ ಎಷ್ಟಿದೆ? ಎಸ್, 8ರ ಸ್ಥಾನ ಬೆಲೆ 8 ನೋಡಿ ಬಿಡಿ, 10 100 1000 ಅಂದರೆ 10,000 ಸ್ಥಾನದಲ್ಲಿರೋದ್ರಿಂದ 8ರ ಸ್ಥಾನ ಬೆಲೆ 80,000. ಹೌದಾ? ರೈಟ್. 8ರ ಸ್ಥಾನ ಬೆಲೆ 80,000 ಆದರೆ 8ರ ಮುಖ ಬೆಲೆ ಯಾವಾಗಲೂ ಅದೇ ಸಂಖ್ಯೆ ಆಗಿರುತ್ತೆ. 8ರ ಮುಖ ಬೆಲೆ 8. ಅವ್ರೇನು ಕೇಳಿದಾರ? 8ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳ ಮೊತ್ತ ಎಷ್ಟು ಅಂತ ಕೇಳಿದಾರ. ಮತ್ತಂದ್ರೆ ಏನು ಮಾಡಬೇಕು? ಸಂಕಲನ ಮಾಡಬೇಕು. ಸಂಕಲನ ಅಂದ್ರೆ ಏನು ಮಾಡಬೇಕು? ಕೂಡಿಸ್ಬೇಕು. ಎಸ್, ಹಾಗಾದ್ರೆ ಬನ್ನಿ, ಎಸ್, ಮೊತ್ತ ಮೊತ್ತ ಕಂಡುಹಿಡಬೇಕು. ಮೊತ್ತ 80,000 ಪ್ಲಸ್ 8 ಕೂಡಿಸ್ಬಿಟ್ರೆ ಎಷ್ಟು ಬರುತ್ತಾ? 0 8 8 0 0 0 8 ಎಷ್ಟು ಬಂತು ನೋಡ್ರಿ? 80,008. ಆಯ್ಕೆ ಎಷ್ಟಿದೆ? ಎಸ್, ಆಯ್ಕೆ 1 ರೈಟ್ ಆನ್ಸರ್. ಓಕೆ, ಈ ರೀತಿಯಾಗಿ ಏನಪ್ಪ ಅಂದರೆ ಮುಖ ಬೆಲೆ ಯಾವಾಗಲೂ ಅದೇ ಅಂಕಿ ಇರುತ್ತೆ. ಸ್ಥಾನಕ್ಕನುಗುಣವಾಗಿ ಅದರ ಸ್ಥಾನ ಬೆಲೆ ಚೇಂಜ್ ಆಗುತ್ತೆ, ಹೌದಿಲ್ಲ? ಒಂದು ವೇಳೆ 8 ಬಿಡಿ ಸ್ಥಾನದಲ್ಲಿದ್ದರೆ 8ರ ಮುಖ ಬೆಲೆ 8 ಮತ್ತು ಸ್ಥಾನ ಬೆಲೆ ಕೂಡ 8 ಆಗಿಬಿಡೋದು. ಬಟ್ ಅಲ್ಲಿ 10,000 ಸ್ಥಾನದಲ್ಲಿ 8 ಇರುವುದರಿಂದ ಅದರ ಸ್ಥಾನ ಬೆಲೆ 80,000. ಸೊ ಹಾಗಾಗಿ ಈ ರೀತಿಯಾಗಿ ಏನು ಮಾಡ್ಬೋದು? ಮೊತ್ತಗಳನ್ನು ಕಂಡುಹಿಡಿತೀವಿ ನಾವು. ಓಕೆ, ಎಸ್, ತುಂಬ ಹೆವಿ ಆಯ್ತು ಪ್ರಶ್ನೆ, ಬಟ್ ಆದರೆ ಅಷ್ಟೊಂದು ತುಂಬ ಡಿಫಿಕಲ್ಟಾಗಿ ಪ್ರಶ್ನೆ ಬರೋದಿಲ್ಲ. ತುಂಬ ಸರಳ ಈಸಿಯಾಗಿ ಪ್ರಶ್ನೆಗಳನ್ನು ಕೇಳ್ತೀವಿ. ಓಕೆ, ಎಸ್, ಹಾಗಾದರೆ ಬನ್ನಿ ಮುಂದಿನ ಪ್ರಶ್ನೆ 3 ಏನಿದೆ? ಪ್ರಶ್ನೆ ಸಂಖ್ಯೆ 3 ಅಂಕೆಯ ಒಟ್ಟು ಸಂಖ್ಯೆಗಳು. ಏನಪ್ಪ 3 ಅಂಕೆಯ ಒಟ್ಟು ಸಂಖ್ಯೆಗಳು? 3 ಅಂಕೆಯ ಒಟ್ಟು ಸಂಖ್ಯೆಗಳು ಅಂತ ಕೇಳಿದಾಗ ತುಂಬ ಸಿಂಪಲ್. ಏನು ಮಾಡಬೇಕಪ್ಪ ಅಂದರೆ, ಈ ರೀತಿಯಾಗಿ ಕೇಳಿದಾಗ 3 ಅಂಕೆಯ ಒಟ್ಟು ಸಂಖ್ಯೆಗಳು ಎಷ್ಟು ಅಂತ ಕೇಳಿದಾಗ ಮೊದಲು 3 ಅಂಕೆಯ ದೊಡ್ಡ ಸಂಖ್ಯೆ ಬರ್ಕೋರಿ. 3 ಅಂಕೆಯ ದೊಡ್ಡ ಸಂಖ್ಯೆ ಅಂತ ನಾನು ಏನು ಹೇಳಿದ್ದೆ? ಎಷ್ಟು ಅಂಕೆಯ ದೊಡ್ಡ ಸಂಖ್ಯೆ ಕೇಳ್ತಾರ ಅಷ್ಟು 9ಗಳನ್ನು ಬರೆದು ಬಿಡಬೇಕು. 3 ಅಂಕೆಯ ದೊಡ್ಡ ಸಂಖ್ಯೆ 999. ಕ್ಲಿಯರಾ? ಎಸ್, ಅದೇ ರೀತಿ 3 ಅಂಕೆಯ ಚಿಕ್ಕ ಸಂಖ್ಯೆ ಬರ್ಕೋಬೇಕು. 3 ಅಂಕೆಯ ಚಿಕ್ಕ ಸಂಖ್ಯೆ ಬರೀಬೇಕಂದ್ರೆ ಹೆಂಗಂದ್ರೆ, ಎಷ್ಟು ಅಂಕೆಯ ಚಿಕ್ಕ ಸಂಖ್ಯೆ ಕೇಳ್ತಾರ ಅಷ್ಟರಲ್ಲಿ -1 ಮಾಡಬೇಕು. ಬಂದಂಥ ವ್ಯತ್ಯಾಸಗಳಷ್ಟು ಸೊನ್ನೆಗಳನ್ನು ಬರೆದು ಎಡಗಡೆಗೆ 1 ಬರೆದು ಬಿಡಬೇಕು. ಅದು ಅಷ್ಟಂಕೆಯ ಚಿಕ್ಕ ಸಂಖ್ಯೆ. ಅವ್ರು ಏನು ಕೇಳಿದಾರ ನೋಡಿ, 3 ಅಂಕೆಯ ಒಟ್ಟು ಸಂಖ್ಯೆಗಳಲ್ಲಿ ನಾವು 3 ಅಂಕೆ ದೊಡ್ಡ ಸಂಖ್ಯೆ ಬರ್ಕೊಂಡಿವಿ. ಈಗ 3 ಅಂಕೆ ಚಿಕ್ಕ ಸಂಖ್ಯೆ ಬರೀಬೇಕಾದ್ರೆ 3ರಲ್ಲೇ -1 ಮಾಡಿದ್ರೆ ಎಷ್ಟು ಉಳಿತು? 2 ಉಳಿತು. 2 ಉಳಿತಿಲ್ಲ? ಎಸ್, ಹಾಗಾದರೆ 3 ಅಂಕೆಯ ನೋಡ್ರಿ, 3 ಅಂಕೆಯ ಚಿಕ್ಕ ಸಂಖ್ಯೆ. ಓಕೆ, 2 ಉಳಿತಿಲ್ಲ. ಹಾಗಾದ್ರೆ 2 ಸೊನ್ನೆಗಳನ್ನು ಬರ್ಕೋಬೇಕು, ಎಡಗಡೆಗೆ 1 ಬರೆದು ಬಿಡಬೇಕು. ಸಿಕ್ತಲ್ಲ? ಹಾಗಾದ್ರೆ 3 ಅಂಕೆಯ ದೊಡ್ಡ ಸಂಖ್ಯೆ ಸಿಕ್ತು, 3 ಅಂಕೆಯ ಚಿಕ್ಕ ಸಂಖ್ಯೆ ಸಿಕ್ತು. ಈಗ ಏನು ಮಾಡಿದಾರೆ ಅವರು? ಒಟ್ಟು ಸಂಖ್ಯೆ ಕೇಳಿದ್ರ. 3 ಅಂಕೆಯ ಒಟ್ಟು ಸಂಖ್ಯೆಗಳು. ಎಸ್, ಏನಾಗ ಅವರು 3 ಅಂಕೆಯ ಒಟ್ಟು ಸಂಖ್ಯೆಗಳು. ಒಟ್ಟು ಸಂಖ್ಯೆ ಏನು ಮಾಡ್ಬೇಕಾಗಾದ್ರೆ, ಎಸ್ ನೋಡಿ, ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಳೆದು ಬಿಡಿ. ಓಕೆನಾ? ನೋಡ್ರಿ, 9ರಲ್ಲೇ 0 ಹೋದ್ರೆ 9, 9ರಲ್ಲೇ 0 ಹೋದ್ರೆ 9, 9ರಾಗ 1 ಹೋದ್ರೆ 8, 899 ಆಯ್ತಿಲ್ಲ. ಹೀಗೆ ಮಾಡಬೇಕು. ಬಂದಂಥ ವ್ಯತ್ಯಾಸಕ್ಕೆ +1 ಮಾಡಿ. ಎಷ್ಟಾಯ್ತು ಹಾಗಾದರೆ? ಎಸ್, +1 ಮಾಡಬೇಕು. ಓಕೆ, ಈಸ್ ಈಕ್ವಲ್ ಟು 899 +1 ಮಾಡಿ. 9 1 10ಕ್ಕೆ 0 ಕ್ಯಾರಿ ಬಂತು 1, 9 1 10ಕ್ಕೆ 0 ಕ್ಯಾರಿ ಬಂತು 1, 8 1 9. ಎಷ್ಟು ಬಂತು ಹಾಗಾದರೆ?
ಎಸ್ 900. ಆಯ್ಕೆ ಇದೆಯಾ? ಎಸ್, ಆಯ್ಕೆ ನಂಬರ್ 2 ರೈಟ್ ಆನ್ಸರ್. ಹೀಗೆ ಮಕ್ಕಳೇ ಎಷ್ಟೇ ಕೇಳಿ 3 ಅಂಕಿಯ ಒಟ್ಟು ಸಂಖ್ಯೆಗಳು ಕೇಳಿ, 4 ಅಂಕಿಯ ಒಟ್ಟು ಸಂಖ್ಯೆಗಳು ಕೇಳಿ, 5 ಅಂಕಿಯ ಒಟ್ಟು ಸಂಖ್ಯೆಗಳು ಕೇಳಿ, ಎಷ್ಟೇ ಕೇಳಿ ಇದೇ ರೀತಿ ಮಾಡಿಬಿಟ್ರೆ ನಿಮಗೆ ಆನ್ಸರ್ ಸಿಕ್ಕಿಬಿಡುತ್ತೆ. 4 ಅಂಕಿಯ ಒಟ್ಟು ಸಂಖ್ಯೆ ಕೇಳಿದಾಗ 4 ಅಂಕಿ ದೊಡ್ಡ ಸಂಖ್ಯೆ ಬರೀರಿ, 4 ಅಂಕಿ ಚಿಕ್ಕ ಸಂಖ್ಯೆ ಬರೀರಿ. ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಕಳೆದು +1 ಮಾಡಿಬಿಡಿ. ಓಕೆ, 5 ಅಂಕಿದು ಕೇಳಿದ್ರೆ 5 ಅಂಕಿಯ ದೊಡ್ಡ ಸಂಖ್ಯೆ ಮತ್ತು 5 ಅಂಕಿಯ ಚಿಕ್ಕ ಸಂಖ್ಯೆ ಬರೀರಿ. ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಕಳೆದು +1 ಮಾಡಿಬಿಟ್ರೆ ನಿಮಗೇನು ಸಿಗುತ್ತಾ? ಒಟ್ಟು ಸಂಖ್ಯೆಗಳು ಸಿಕ್ಬಿಡ್ತಾವೆ. ಅಷ್ಟಂಕಿ ಒಟ್ಟು ಸಂಖ್ಯೆ ಸಿಕ್ಬಿಡುತ್ತೆ. ಹಾಗಾಗಿ ಇಲ್ಲಿ 3 ಅಂಕಿಯ ಒಟ್ಟು ಸಂಖ್ಯೆಗಳು ಎಷ್ಟು? 900. ಓಕೆನಾ? ಎಸ್, ಈ ರೀತಿ ನೀವೇನು ಮಾಡ್ಬೋದು? ಆನ್ಸರ್ನ ಹುಡುಕ್ಬೋದು. ಓಕೆ ಮಕ್ಕಳೇ, ಮುಂದಿನ ಪ್ರಶ್ನೆ ಸರಿಯಾಗಿ ನೋಡ್ಕೊರಿ. ಎಸ್, ಪ್ರಶ್ನೆ ಸಂಖ್ಯೆ 4 ಏನಿದೆ? ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇದ್ದರೆ ಆ ಸಂಖ್ಯೆ ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತದೆ? ನೋಡ್ರಿ, ಬಿಡಿ ಸ್ಥಾನದಲ್ಲಿ 0 ಮತ್ತು 5 ಇರಬೇಕಂತ. ಎಸ್, ನೋಡ್ರಿ, ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇವೆರಡರಲ್ಲಿ ಒಂದು ಇರಬೇಕು. ಸೊ ಓಕೆನಾ? ಎಸ್, ಬಿಡಿ ಸ್ಥಾನದಲ್ಲಿ 0ನೇ ಇರಲಿ ಅಥವಾ 5ನೇ ಇರಲಿ. ಓಕೆ, ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇದ್ದರೆ ಆ ಇಡೀ ಸಂಖ್ಯೆ ಯಾವುದರಿಂದ ಭಾಗ ಹೋಗುತ್ತದೆ? ಎಸ್, ಆ ಇಡೀ ಸಂಖ್ಯೆ ಯಾವುದರಿಂದ? 5ರಿಂದ ಭಾಗ ಹೋಗುತ್ತದೆ. ಇದು 5ರ ಭಾಜ್ಯತೆ ನಿಯಮ. 5ರ ಭಾಜ್ಯತೆ ನಿಯಮ. ಓಕೆ, ಹಾಗಾದರೆ ಬಿಡಿ ಸ್ಥಾನದಲ್ಲಿ 0, 2, 4, 6, 8 ಇದ್ದರೆ ಆ ಇಡೀ ಸಂಖ್ಯೆ 2ರಿಂದ ಭಾಗ ಹೋಗುತ್ತದೆ. ಓಕೆ, ಹಾಗಾದರೆ ಬಿಡಿ ಸ್ಥಾನದಲ್ಲಿ ಕೇವಲ 0 ಇದ್ದರೆ ಆ ಇಡೀ ಸಂಖ್ಯೆ ಕೇವಲ 10ರಿಂದ ಭಾಗ ಹೋಗುತ್ತದೆ. 10ರಿಂದ ಭಾಗ ಹೋಗುತ್ತದೆ. ಮತ್ತೆ ಅವರಿ ಸಂಖ್ಯೆಯಲ್ಲಿರುವ ಅಂಕಿಗಳ ಮೊತ್ತ, ಸಂಖ್ಯೆಯಲ್ಲಿರುವ ಅಂಕಿಗಳ ಮೊತ್ತ ಎಷ್ಟು? ಎಸ್, 33 ಇದೆ. ಅಂಕಿಗಳ ಮೊತ್ತ ಎಷ್ಟಾಯ್ತು? 3 + 3 ಎಷ್ಟಾಯ್ತು? ಎಸ್, 3 + 3. ನೋಡು, ಸಂಖ್ಯೆ ಇದೆ ಇಲ್ಲಿ 33 ಇದೆ. ಇದು 3 + 3 ಎಷ್ಟಾಯ್ತು? 6 ಆಯ್ತು. ಹಾಗಾದ್ರೆ ಸಂಖ್ಯೆಗಳಿರುವ ಅಂಕಿಗಳ ಮೊತ್ತ 3ರಿಂದ ಭಾಗ ಹೋಗುತ್ತಿದ್ದರೆ ಆ ಸಂಖ್ಯೆ 3ರಿಂದ ಮಾತ್ರ ಭಾಗ ಹೋಗುತ್ತದೆ. ಸಂಖ್ಯೆಯಲ್ಲಿರುವ ಅಂಕಿಗಳ ಮೊತ್ತ. ಸೊ ಹಾಗಾದ್ರೆ ಬಿಡಿ ಸ್ಥಾನದಲ್ಲಿ 0 ಮತ್ತು 5 ಇದ್ದರೆ ಆ ಇಡೀ ಸಂಖ್ಯೆ 5ರಿಂದ ಭಾಗ ಹೋಗುತ್ತದೆ. ಬಿಡಿ ಸ್ಥಾನದಲ್ಲಿ 0 ಇದ್ದರೆ 10ರಿಂದ ಭಾಗ ಹೋಗುತ್ತದೆ. ಬಿಡಿ ಸ್ಥಾನದಲ್ಲಿ 0, 2, 4, 6, 8 ಬಂದರೆ ಆ ಇಡೀ ಸಂಖ್ಯೆ 2ರಿಂದ ಭಾಗ ಹೋಗುತ್ತದೆ. 3ರ ಬಾಧ್ಯತೆ ನಿಯಮ ಏನು ಹೇಳ್ತಾ ಇದೆ ಅಂದರೆ, ಸಂಖ್ಯೆಯಲ್ಲಿರುವ ಅಂಕಿಗಳ ಮೊತ್ತ 3ರಿಂದ ಭಾಗ ಹೋಗುವಂತಿದ್ದರೆ ಆ ಇಡೀ ಸಂಖ್ಯೆ 3ರಿಂದ ಭಾಗ ಹೋಗುತ್ತದೆ. ಓಕೆ, ಎಸ್, ಹಾಗಾದ್ರೆ 5ರ ಬಾಧ್ಯತೆ ನಿಯಮ, 2ರ ಬಾಧ್ಯತೆ ನಿಯಮ, 10ರ ಬಾಧ್ಯತೆ ನಿಯಮ ಮತ್ತು 3ರ ಬಾಧ್ಯತೆ ನಿಯಮಗಳನ್ನು ನೀವು ನೋಡ್ಕೊಂಡ್ರಿ. ಕ್ಲಿಯರ್ ಅಲ್ಲ? ಎಸ್, ಈ ಒಂದು ಪ್ರಶ್ನೆ ನಿಮ್ಗೆ ಇನ್ನೂ ರಿಪೀಟು ನೋಡ್ತಾ ಇದ್ರೆ, ನಿಮಗೆ ಇನ್ನೂ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಇನ್ನೂ ರೂಢಿ ಆಗುತ್ತೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2 ರೈಟ್ ಆನ್ಸರ್. ಓಕೆ, ರೈಟ್. ಮುಂದಿನ ಪ್ರಶ್ನೆ, ಅನುಕ್ರಮ ಅವಿಭಾಜ್ಯ ಸಂಖ್ಯೆಗಳು. ಅನುಕ್ರಮ ಅಂದರೆ ಏನು? ಒಂದರ ನಂತರ ಒಂದು, ಒಂದರ ನಂತರ ಮತ್ತೊಂದು, ಒಂದರ ನಂತರ ಒಂದು. ಸೊ ಇವುಗಳಿಗೆ ನಾವೇನಂತೀವಿ? ಅನುಕ್ರಮ ಅಂತ ಕರಿತೀವಿ. ಅನುಕ್ರಮ ಅಂದ್ರೆ ಏನು? ಅನುಸರಿಸೋದು. ಮಧ್ಯದಲ್ಲಿ ಯಾವುದೇ ರೀತಿ ಗ್ಯಾಪ್ ಇರೋದಿಲ್ಲ. ಅನುಸರಿಸೋದು, ಒಬ್ಬರನ್ನ ಇನ್ನೊಬ್ಬರ ಅನುಕರಣೆ ಮಾಡ್ಕೊಂತ ಹೋಗೋದು. ಸೊ ಹಾಗಾದ್ರೆ ಅನುಕ್ರಮ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವ? ಅನುಕ್ರಮ ಅಂದರೆ ಒಂದು ಅವಿಭಾಜ್ಯ ಸಂಖ್ಯೆ ಆದ ನಂತರ ಇನ್ನೊಂದು ಅವಿಭಾಜ್ಯ ಸಂಖ್ಯೆ ಬರಬೇಕು. ಇದಕ್ಕೆ ನಾವೇನಂತೀವಿ? ಅನುಕ್ರಮ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಅವಿಭಾಜ್ಯ ಸಂಖ್ಯೆ ಎಂದರೆ ಕೇವಲ 2 ಅಪವರ್ತನಗಳಿರಬೇಕು. ಅಂಥವುಗಳಿಗೆ ನಾವೇನಂತೀವಿ? ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. 2 ಮತ್ತು 2ಕ್ಕಿಂತ ಜಾಸ್ತಿ ಅಪವರ್ತನ ಇದ್ರೆ ಭಾಜ್ಯ ಸಂಖ್ಯೆಗಳು ಅಥವಾ ವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಬನ್ನಿ, ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಕೇಳಿದ್ರೆ ಅವಿಭಾಜ್ಯ ಸಂಖ್ಯೆಗಳು ನಮ್ಗೆ ಗೊತ್ತಿದೆ. ಒಂದು ಭಾಜ್ಯನಲ್ಲ, ಅವಿಭಾಜ್ಯನಲ್ಲ. ಹಾಗಾಗಿ ಆಯ್ಕೆ 1 ಕ್ಯಾನ್ಸಲ್. ಓಕೆ, ಇನ್ನು 2 ಮತ್ತು 4 ಇದೆ. 4 ಅನ್ನೋದು ಅವಿಭಾಜ್ಯ ಸಂಖ್ಯೆ ಅಲ್ಲ, ಇದೊಂದು ಭಾಜ್ಯ ಸಂಖ್ಯೆ ಆಗುತ್ತೆ. ಹಾಗಾಗಿ ಆಪ್ಷನ್ 2 ಕ್ಯಾನ್ಸಲ್. ಹಾಗಾದ್ರೆ ಇಲ್ಲಿ ಬನ್ನಿ, 5, 7 ಕೂಡ ಅವಿಭಾಜ್ಯ ಸಂಖ್ಯೆನೇ. ಬಟ್ 5 ಮತ್ತು 7ರ ಮಧ್ಯದಲ್ಲಿ 6 ಅನ್ನುವ ಅಂಕಿ ಬರುತ್ತೆ. ಹಾಗಾದ್ರೆ ಇಲ್ಲಿ ಅನುಕ್ರಮ ಆಗ್ಲಿಲ್ಲಲ್ಲ, ಹೌದಿಲ್ಲ? ಸೊ ಅನುಕ್ರಮ ಅಂದ್ರೆ ಒಂದು ಅವಿಭಾಜ್ಯ ಸಂಖ್ಯೆ ಆದಮೇಲೆ ಇನ್ನೊಂದು ಅವಿಭಾಜ್ಯ ಸಂಖ್ಯೆ ಬರಬೇಕು. ಹಂಗೆ ಒಂದು ಅವಿಭಾಜ್ಯ ಅಂಕಿ ಆದಮೇಲೆ ಇನ್ನೊಂದು ಅವಿಭಾಜ್ಯ ಅಂಕಿ ಬರಬೇಕು, ಅಕ್ಕಪಕ್ಕದಲ್ಲೇ ಇರಬೇಕು. ಬಟ್ ಇಲ್ಲಿ 5ರ ನಂತರ 7 ಇದೆ, ಬಟ್ 5ರ ನಂತರ 6 ಇದೆ, ಆಮೇಲೆ 7 ಬರುತ್ತಾ. ಸೊ ಹಾಗಾದ್ರೆ ಮಧ್ಯದಲ್ಲಿ 6 ಬಂತಿಲ್ಲ. ಸೊ ಹಾಗಾದ್ರೆ ಇದು ಅನುಕ್ರಮ ಆಗುವುದಿಲ್ಲ. ಸೊ ಆಯ್ಕೆ 4 ಅನ್ನೋದು ತಪ್ಪು. ಆಯ್ಕೆ 3 ರೈಟ್ ಆನ್ಸರ್. ನೋಡ್ರಿ, 2 ಅನ್ನೋದು ಅವಿಭಾಜ್ಯ ಸಂಖ್ಯೆ, 2ರ ನಂತರ 3 ಬರುತ್ತೆ ಕೂಡ, ಇದು ಕೂಡ ಅವಿಭಾಜ್ಯ ಸಂಖ್ಯೆ. ಸೊ ಹಾಗಾದ್ರೆ ಅವಿಭಾಜ್ಯ ಸಂಖ್ಯೆ ಯಾವುದಪ್ಪ ಅಂದರೆ 2 ಮತ್ತು 3. ಆಯ್ಕೆ 3 ರೈಟ್ ಆನ್ಸರ್.
ಓಕೆ, ಇವುಗಳಿಗೆ ನಾವು ಹೇಳ್ತೀವಿ ಅವಿಭಾಜ್ಯ ಸಂಖ್ಯೆ. ನೋಡಿ, ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಭಾಳಷ್ಟು ಪ್ರಶ್ನೆ ಕೇಳ್ತಾ ಇದ್ದಾರೆ. ಭಾಜ್ಯ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಮತ್ತು ಬೆಸ ಸಂಖ್ಯೆ, ಸಮ ಸಂಖ್ಯೆಗಳ ಬಗ್ಗೆ ಸ್ವಲ್ಪ ಜ್ಞಾನ ಇರಬೇಕು ನಿಮಗೆ. ಅಂದಾಗ ಮಾತ್ರ ನೀವು ಆನ್ಸರ್ ಹಾಕಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಮತ್ತೆ ಅದೇ ತೊಳಲಾಟ, ಗೋಳಾಟ, ಆ ಕಡೆ ನೋಡೋದು ಈ ಕಡೆ ನೋಡೋದು ಎಲ್ಲ ಸ್ಟಾರ್ಟ್ ಆಗ್ತಾವೆ. ಓಕೆ, ಇರಲಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಪ್ರಶ್ನೆ ಸಂಖ್ಯೆ 5. ಓಕೆ, ಪ್ರಶ್ನೆ ಸಂಖ್ಯೆ 5ಕ್ಕೆ ಹೋಗುವುದಕ್ಕಿಂತ ಪೂರ್ವದಲ್ಲಿ ಎಸ್ ಮಕ್ಕಳೇ, ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ 2025 ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಎಲ್ಲಿ ನಡೀತಾ ಇದೆಯಪ್ಪ ಅಂದರೆ ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆ ಗುಡುದೂರಿನಲ್ಲಿ ಮಸ್ಕಿಯಲ್ಲಿ ನಡೀತಾ ಇದೆ. ಅರ್ಥ ಆಯ್ತಾ? ಗುಡುದೂರಿನ ಮಸ್ಕಿಯಲ್ಲಿ ಈ ನಮ್ಮ ಚಾಲೆಂಜ್ ಜೀನಿಯಸ್ ಅವಾರ್ಡ್ ಅಂತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆ ನಡೀತಾ ಇದೆ. ಇನ್ನು ಯಾವ ಮಕ್ಕಳು ಈ ಒಂದು ಪರೀಕ್ಷೆಗೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲಪ್ಪ ಅಂದರೆ ಅಂಥ ಮಕ್ಕಳು 8217650718 ಏನು ಮಾಡಬೇಕು, ನಿಮ್ಮ ಹೆಸರು, ತಂದೆ ಹೆಸರು, ವಿಳಾಸ, ಊರನ್ನು ನಮಗೆ ಮೆಸೇಜ್ ಮಾಡೋದ್ರ ಮುಖಾಂತರ ನೀವೇನು ಮಾಡ್ಕೋಬೇಕು, ಈ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸಬಹುದು. ಓಕೆ, ರೈಟ್, ಮಾಡ್ತೀರಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗಾದರೆ ಮುಂದಿನ ಪ್ರಶ್ನೆ. ಎಸ್, 7ಅನ್ನು 10ರ ಸ್ಥಾನಕ್ಕೆ ಅಂದಾಜು ಮಾಡಿದಾಗ, ಅಂದಾಜು ಗಣನೆ 10ರ ಸ್ಥಾನಕ್ಕೆ ಅಂದ್ರೆ, ಬಟ್ 7 ಅನ್ನೋದು ಬಿಡಿ ಸ್ಥಾನದಲ್ಲಿ ಮಾತ್ರ ಇದೆ, ಹೌದಿಲ್ಲ? ನೋಡಿ, 7 ಇದನ್ನು 10ರ ಸ್ಥಾನಕ್ಕೆ ಅಂದಾಜು ಮಾಡೋಕೆ, ಇದು ಬಿಡಿ ಸ್ಥಾನ, ಇಲ್ಲಿ 10ರ ಸ್ಥಾನ ಇದೆ, ಇಲ್ಲಿ 0 ಇದೆ, ಏನಿಲ್ಲ ಅಂದರೆ 0 ಇದೆ, ಇಲ್ಲಿ 10ರ ಸ್ಥಾನ. ಇದಕ್ಕೆ ಅಂದಾಜು ಮಾಡ್ಬೇಕು ನಾವು. ಸೊ ಹಾಗಾದರೆ ಇದಕ್ಕೆ ಅಂದಾಜು ಮಾಡಬೇಕಂದ್ರೆ ಅದರ ಹಿಂದಿನ ಸ್ಥಾನದಲ್ಲಿರುವ ಅಂಕಿ 5 ಮತ್ತು 5ಕ್ಕಿಂತ ದೊಡ್ಡದಿದ್ದರೆ ಇದಕ್ಕೆ +1 ಮಾಡಬೇಕು, ಹೌದಿಲ್ಲ? 5 ಮತ್ತು 5ಕ್ಕಿಂತ ದೊಡ್ಡದಿದ್ದರೆ ಯಾವ ಸ್ಥಾನಕ್ಕೆ ಅಂದಾಜು ಮಾಡ್ತೀವೋ ಅದಕ್ಕೆ +1 ಮಾಡಬೇಕು. +1 ಮಾಡಿದರೆ ಎಷ್ಟಾಯಿತು? 0 ಇರೋದಕ್ಕೆ 0ಗೆ 1 ಮಾಡಿದ್ರೆ 1, ಮುಂದಿನ ಸ್ಥಾನ 0 ಇದ್ರೆ 1 ಸ್ಥಾನ ಇದ್ದರೆ 0 ಇಟ್ಟುಬಿಡಬೇಕು. ಎಸ್, ಹಾಗಾದ್ರೆ ಏನಾಯಿತು? 10. ಹೌದಾ? ಎಸ್, ಆಯ್ಕೆ ನಂಬರ್ 1 ರೈಟ್ ಆನ್ಸರ್. 7ಅನ್ನು 10ರ ಸ್ಥಾನಕ್ಕೆ ಅಂದಾಜು ಮಾಡಿದಾಗ ಬರ್ತಕ್ಕಂಥ ಉತ್ತರ 10. ಯಾವ ಸ್ಥಾನಕ್ಕೆ ಅಂದಾಜು ಮಾಡ್ತೀವೋ ಆ ಸ್ಥಾನವನ್ನು ರೌಂಡ್ ಮಾಡ್ಕೊರಿ. ಆ ಸ್ಥಾನದ ಹಿಂದಿನ ಸ್ಥಾನದಲ್ಲಿರೋ ಅಂಕೆ 5ಕ್ಕಿಂತ ಚಿಕ್ಕದಿದ್ದರೆ ಅಂದಾಜು ಮಾಡುವ ಸ್ಥಾನಕ್ಕೆ +1 ಮಾಡಬೇಡಿ, ಅದನ್ನು ಹಾಗೇ ಬರ್ಕೊಂಡು ಮುಂದಿನ ಸ್ಥಾನಗಳು ಎಷ್ಟಿದಾವೋ ಅಷ್ಟು 0ಗಳನ್ನು ಬರೆದು ಬಿಡಬೇಕು. ಯಾವ ಸ್ಥಾನಕ್ಕೆ ಅಂದಾಜು ಮಾಡ್ತಾ ಇದ್ದೀವೋ ಅದನ್ನು ರೌಂಡ್ ಮಾಡ್ಕೊರಿ, ಅದರ ಹಿಂದಿನ ಸ್ಥಾನದ ಅಂಕಿ ನೋಡ್ಕೊರಿ, ಅದು 5 ಮತ್ತು 5ಕ್ಕಿಂತ ದೊಡ್ಡದಿದ್ದರೆ ಯಾವ ಸ್ಥಾನಕ್ಕೆ ಅಂದಾಜು ಮಾಡಬೇಕು ಅದಕ್ಕೆ +1 ಮಾಡ್ಕೊರಿ, ಅದರ ಮುಂದಿನ ಸ್ಥಾನದಲ್ಲಿ ಎಷ್ಟು ಅಂಕಿಗಳಿದಾವ ಅಷ್ಟು 0ಗಳನ್ನು ಬರೆದು ಹಾಗೆ ಬರೆದು ಬಿಡಬೇಕು. ಅರ್ಥ ಆಯ್ತಾ? ಎಸ್, ಇದು ಅಂದಾಜು ಮಾಡ್ತಕ್ಕಂಥ ಒಂದು ಸಮಸ್ಯೆ, ಒಂದು ಪ್ರಾಬ್ಲಮ್ ಇದು. ಓಕೆ, ಪ್ರಶ್ನೆ ಸಂಖ್ಯೆ 7 ನೋಡಿ. ಮೊದಲ 3 ವರ್ಗ ಸಂಖ್ಯೆಗಳ ಮೊತ್ತ. ವರ್ಗ ಸಂಖ್ಯೆ ಅಂದರೆ ಅದೇ ಅಂಕಿಯನ್ನು 2 ಬಾರಿ ಗುಣಿಸಿಬಿಡ್ಬೋದು, ಅದಕ್ಕೆ ನಾವು ವರ್ಗ ಸಂಖ್ಯೆ ಅಂತ ಕರಿತೀವಿ. ಈಗ ಬನ್ನಿ. ಓಕೆ, 1ರ ವರ್ಗ ಸಂಖ್ಯೆ 1, 2 ಸ್ಕ್ವೇರ್ 2ರ ವರ್ಗ ಸಂಖ್ಯೆ 4, 3 ಸ್ಕ್ವೇರ್ 3ರ ವರ್ಗ ಸಂಖ್ಯೆ 9, 4 ಸ್ಕ್ವೇರ್ 4ರ ವರ್ಗ ಸಂಖ್ಯೆ 4 4 4 8 8 8 16, 5ರ ವರ್ಗ ಸಂಖ್ಯೆ 5 5 25 ನೋಡಿ 20. ಈ ಥರ ಅವ್ರೇನು ಕೇಳಿದಾರ? ಮೊದಲ 3 ವರ್ಗ ಸಂಖ್ಯೆಗಳ ಮೊತ್ತ ಎಷ್ಟು? ಇಲ್ಲಿ ಮೊದಲ 3 ವರ್ಗ ಸಂಖ್ಯೆಗಳು ಯಾವ್ಯಾವು ನೋಡ್ಕೊಂಡ್ಬಿಡೋಣ. ಮೊದಲ 3 ವರ್ಗ ಸಂಖ್ಯೆಗಳು ಇಲ್ಲಿ ನೋಡ್ರಿ, ಮೊದಲ 3 ವರ್ಗ ಸಂಖ್ಯೆಗಳು 1 4 9, ಇವು ಮೊದಲು 3 ಇದಿಲ್ಲ, ಹೌದಿಲ್ಲ? ಹಾಗಾದರೆ ಮತ್ತೆ ಕೇಳೋದಿಲ್ಲ, ಕೂಡಿಸ್ಬಿಡ್ಬೇಕು. 1 + 4 + 9 ಎಷ್ಟಾಯ್ತು ನೋಡ್ರಿ? 9 1 10, 10 4 14. ಆಯ್ಕೆ ಇದೆಯಾ ಮೊತ್ತ? ಆಯ್ಕೆ ಎಷ್ಟಿದೆ? ಆಯ್ಕೆ 1 ರೈಟ್ ಆನ್ಸರ್. ವರ್ಗ ಸಂಖ್ಯೆ ಕೇಳಿದಾಗ ಅದೇ ಅಂಕಿನ 2 ಬಾರಿ ಗುಣಿಸಬೇಕು. 1ರ ವರ್ಗ ಸಂಖ್ಯೆ 1 1 1, 2ರ ವರ್ಗ ಸಂಖ್ಯೆ 2 2 4, 3ರ ವರ್ಗ ಸಂಖ್ಯೆ 3 3 9, 4ರ ವರ್ಗ ಸಂಖ್ಯೆ 4 4 8, 4 4 8, 4 4 16, ಸಾರಿ 4 4 16, 5ರ ವರ್ಗ ಸಂಖ್ಯೆ 5 5 25, 6ರ ವರ್ಗ ಸಂಖ್ಯೆ 6 6 36, 7ರ ವರ್ಗ ಸಂಖ್ಯೆ 7 7 49,
8 8 64, 9 5 81, 10 100. ಸೊ ಇವುಗಳಿಗೆ ನಾವೇನಿರ್ತೀವಿ ವರ್ಗ ಸಂಖ್ಯೆಗಳಂತ ಕರಿತೀವಿ, ಇವುಗಳಿಗೆ ನಾವೇನಿರ್ತೀವಿ ವರ್ಗಮೂಲಗಳು ಅಂತ ಕರಿತೀವಿ. ಇವು ವರ್ಗ ಸಂಖ್ಯೆ, ಇವು ವರ್ಗಮೂಲ. ಅರ್ಥ ಆಯ್ತಲ್ಲ? ಎಸ್, ಓಕೆ. ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 8 ಏನಿದೆ? ಇಲ್ಲೊಂದು ಕ್ರಿಯೆ ಕೊಟ್ಟಾರ, ಸಂಕಲ್ಯ ಎಷ್ಟು ಅಂತ ಕೇಳಿದ್ರೆ ಅವರೇ ಕೂಡಿಸ್ಬಿಟ್ರೆ ಏನಂದರೆ 111 ಪ್ಲಸ್ 11 ಸಂಕಲನ ಮಾಡಿದರೆ ಮತ್ತೆ ಎಷ್ಟು ಬಂತು ನೋಡ್ರಿ? 2 2 1 122 ಬಂತು. ಹಾಗಾದರೆ ಇದಕ್ಕೆ ನಾವೇನಿರ್ತೀವಿ ಮೊತ್ತ. ಇದಕ್ಕೇನಂತ ಕರಿತೀವಿ? ಸಂಕಲಕ. ಇದಕ್ಕೆ ನಾವೇನಿರ್ತೀವಿ? ಸಂಕಲ್ಯ. ಸಂಕಲಕ ಅಂತ ಕರಿತೀವಿ. ಎಸ್, ಹಾಗಾದರೆ ಅವ್ರು ಕೇಳಿದೇನು? ಸಂಕಲ್ಯ ಯಾವುದು? ಎಸ್, 111 ರೈಟ್ ಆನ್ಸರ್. ಸಂಕಲಕ ಮೊತ್ತ. ಸಂಕಲಕ ಮೊತ್ತ. ಓಕೆ, ಕ್ಲಿಯರ್? ಓಕೆನಾ? ರೈಟ್. ಎಸ್, ಹಾಗಾದರೆ ಮುಂದಿನ ಪ್ರಶ್ನೆ ಸಂಖ್ಯೆ 9 ನೋಡಿ. ಸರಳೀಕರಣ ಇದೆ. ಸರಳೀಕರಣದಲ್ಲಿ ಬನ್ನಿ. ಸೊ ಸರಳೀಕರಣ ಮಾಡುವಾಗ ಮೊದಲು ಏನು ಮಾಡಬೇಕು? ಭಾಗಾಕಾರ ಕ್ರಿಯೆ ಮಾಡ್ಕೋಬೇಕು. ಮೊದಲು ಭಾಗಾಕಾರ, ಆಮೇಲೆ ಗುಣಾಕಾರ, ಆಮೇಲೆ ಸಂಕಲನ, ಆಮೇಲೆ ವ್ಯವಕಲನ. ಈ ಕ್ರಿಯೆ ಮೊದಲು ಮಾಡ್ಕೋಬೇಕು. ಓಕೆ, ಎಸ್, ಬನ್ನಿ. ಕೊಟ್ಟಂಥ ಸಮಸ್ಯೆನ ಬರ್ಕೊಂಬಿಡೋಣ. ಫಸ್ಟು 10 ಮೈನಸ್ 5 ಮೈನಸ್ 4 ಇಂಟು 2 ಪ್ಲಸ್ 40, ಓಕೆ, ಭಾಗಿಸು 8 ಮೈನಸ್ 2. ಹೌದಿಲ್ಲ? ಎಸ್, ನಿಮ್ಗೆ ಗೊತ್ತಿದೆ. ಮೊದಲು ಏನು ಮಾಡ್ಬೇಕು? ನಾವು ಮೊದಲು ಏನು ಮಾಡಬೇಕು? ಭಾಗಾಕಾರ ಕ್ರಿಯೆ ಮಾಡಬೇಕು, ಆಮೇಲೆ ಗುಣಾಕಾರ ಕ್ರಿಯೆ ಮಾಡಬೇಕು, ಆಮೇಲೆ ಕೂಡಿಸುವ ಕ್ರಿಯೆ ಮಾಡಬೇಕು, ಅಂದರೆ ಸಂಕಲನ ಮಾಡಬೇಕು, ಕೊನೆಯದಾಗಿ ಏನು ಮಾಡಬೇಕು? ವ್ಯವಕಲನ ಮಾಡಬೇಕು. ಇದು ಬೋರ್ಡ್ ಮಸ್ ನಿಯಮ. ಇದನ್ನು ರೂಲ್ ಫಾಲೋ ಮಾಡಬೇಕು. ಓಕೆ, ನೋಡೋಣ ಹಾಗಾದರೆ. ಓಕೆ, ಇಲ್ಲಿ ಮೊದಲು ಭಾಗಾಕಾರ ಕ್ರಿಯೆ ಇಲ್ಲಿದೆ, ಕಂಪ್ಲೀಟ್ ಇದನ್ನು ಮಾಡೋಣ. ಇದು ಮಾಡುವಾಗ ಮೊದಲು ಹೇಗೆ ತಾಗೆ ಬರ್ಕೋರಿ? 10 ಮೈನಸ್ 5 ಮೈನಸ್ 4 ಇಂಟು 2 ಪ್ಲಸ್ 8 1 8, 8 7 16, 8 3 14, 8 4 32, 8 5 40. ಹೌದಿಲ್ಲ? 8 5 40 ಅಂದರೆ 5 40 ಮೈನಸ್ 2. ಇದು ಕಂಪ್ಲೀಟ್ ಆಯಿತು. ಭಾಗಾಕಾರ ಕ್ರಿಯೆ ಕಂಪ್ಲೀಟ್ ಆಯಿತು, ಮುಗೀತು. ಹೌದಿಲ್ಲ? ಎಸ್, ಮುಂದೆ ಬನ್ನಿ. ಇವಾಗ ಏನು ಮಾಡೋಣ? ಗುಣಾಕಾರ ಕ್ರಿಯೆ ಮಾಡೋಣ. 10 ಮೈನಸ್ 5 ಮೈನಸ್ 4 8, 8 ಪ್ಲಸ್ 5 ಮೈನಸ್ 2. ನೋಡ್ರಿ, ಗುಣಾಕಾರನು ಕಂಪ್ಲೀಟ್ ಆಯ್ತು ಈಗ. ಹೌದಿಲ್ಲ? ಈಗ ಏನು ಮಾಡಕ್ಕೀಗ? ಎಸ್, ಕೂಡಿಸುವುದು, ಸಂಕಲನ ಮಾಡಬೇಕು. ಎಸ್, ಸಂಕಲನ ಅಂದರೆ ಪ್ಲಸ್. ನೋಡ್ರಿ, ಪ್ಲಸ್ ಇರೋದನ್ನೆಲ್ಲ ಒಂದು ಕಡೆಗೆ ಬರ್ಕೊಂಡ್ಬಿಡೋಣ. 10 ಕಡೆಗೆ ಏನಿಲ್ಲ ಅಂದರೆ ಏನಿದೆ? 10 ಕಡೆಗೆ ಯಾವುದೇ ರೀತಿ ಸ್ಥಾನಗಳಿಲ್ಲ, ಅಲ್ಲಿ ಚಿಹ್ನೆನೇ ಇಲ್ಲ. ಯಾವುದೇ ಚಿಹ್ನೆ ಇಲ್ಲ ಅಂದ್ರೆ ಅಲ್ಲಿ ಪ್ಲಸ್ ಇದೆ ಅಂತ ಅರ್ಥ. ಹಾಗಾದರೆ ಪ್ಲಸ್ ಇರೋದು ಒಂದು ಕಡೆ ಬರ್ಕೊಂಡ್ಬಿಡೋಣ. 10 ಪ್ಲಸ್ ಮೈನಸ್ 5 ಮೈನಸ್ 8, ಇಲ್ಲಿ ನೋಡೋ ಪ್ಲಸ್ 5. ಹೌದಿಲ್ಲ? ಆಮೇಲೆ ಮೈನಸ್ 5 ಮೈನಸ್ 8 ಮೈನಸ್ 2 ಬರ್ಕೊಂಡ್ವಿ. ಹೌದಿಲ್ಲ? ಪ್ಲಸ್ ಇರೋದು ಒಂದು ಕಡೆ ಬರ್ಕೊಂಡಿವಿ, ಮೈನಸ್ ಇರೋದೆಲ್ಲ ಒಂದು ಕಡೆಗೆ ಬರ್ಕೊಂಡ್ವಿ. ಈಗ ಪ್ಲಸ್ ಮಾಡ್ಕೊಳ್ಳೋಣ. 10 5 15 ಮೈನಸ್ 5 ಮೈನಸ್ 5, ಓಕೆನಾ? ಮೈನಸ್ 5 ಮೈನಸ್ 8 ಮೈನಸ್ 2. ಈಗ ಮೈನಸ್ ಮೈನಸ್ ಕೂಡಿಸ್ಬಿಡೋಣ. ಓಕೆ, ಮೈನಸ್ ಕೂಡಿಸ್ಬಿಡೋಣ. ಓಕೆ, ಮೈನಸ್ ಕೂಡಿಸ್ಬಿಡೋಣ. ಓಕೆ, 15ಕ್ಕೆ 15 ಮೈನಸ್ 5 5 10, 10 8 18, 18 2 20, 20 ಬಂತು. ಓಕೆ, 20 ಬಂತು. ಹೀಗೆ ಬರ್ರಿ. ಇಲ್ಲೇನೋ ಮಿಸ್ ಮಾಡಿ ಅನಿಸುತ್ತೆ ನೋಡ್ರಿ.
10 5 15 4 2 8. ಎಸ್, ಒಂದು ನಿಮಿಷ ಇಲ್ಲೇ ಮಾಡ್ಕೊಂಬಿಡೋಣ. ಓಕೆ. 4 8 5 40 ಪ್ಲಸ್ಸು 2 8 10 ಮೈನಸ್ 5 ಮೈನಸ್ಸು 4 2 8 ಪ್ಲಸ್ಸು 5 ಮೈನಸ್ 2. ಇಲ್ಲೇ ಮಾಡ್ಕೊಂಬಿಡೋಣ. ಓಕೆ. 10 5 15 ಮೈನಸ್ 5 8 8 2 10. ಎಸ್, 8 2 10 10 5 15. ವೆರಿ ಗುಡ್. ಇಲ್ಲಿ ಬಂದು ನೋಡಿ, ವೆರಿ ಗುಡ್. 15ರಲ್ಲಿ 15 ಹೋದ್ರೆ 0. ಆಯ್ಕೆ ಎಲ್ಲಿದೆ? ಎಸ್, ಆಯ್ಕೆ 1 ರೈಟ್ ಆನ್ಸರ್. ಓಕೆ, ಕ್ಲಿಯರ್? ಎಸ್, ಇಲ್ಲಿ ನೋಡ್ಕೋಬೇಕು. +10 +5 ಕೂಡಿಸ್ಕೊಂಡ್ರೆ 15 ಆಯಿತು. -5 -8 -2 ನೋಡ್ರಿ. 8 2 10 10 5 15 -15 +15 +15ದಲ್ಲಿ -15 ಕಳೆದ್ರೆ 0 ಉಳಿಸಿ ಏನು ಉಳಿಲ್ಲ. ಆಯ್ಕೆ 1 ರೈಟ್ ಆನ್ಸರ್. ಅಲ್ಲಿ ಮೊದಲು ಬಂದಾಗ ಸ್ವಲ್ಪ ಏನೋ ಪ್ರಾಬ್ಲಮ್ ಬಂತಲ್ಲಿ. ಓಕೆನಾ? ಅರ್ಥ ಆಯ್ತಾ? ಕರೆಕ್ಟಾಗಿ ನೋಡಬೇಕು. ಇದೇ ರೀತಿಯಾಗಿ ಆನ್ಸರ್ ಬರ್ತಂತ ಯಾವತ್ತೂ ನೀವು ಕನ್ಫರ್ಮ್ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ, ರೈಟ್. ನೆಕ್ಸ್ಟ್ ಬನ್ನಿ, ಕೊನೆಯ ಪ್ರಶ್ನೆ ಏನಿದೆ? ಎಸ್ ನೋಡಿ, 6 12 24 ಮತ್ತು 48ರ ಲಸ ಅ. ಮಕ್ಕಳು ಇಲ್ಲಿ ಒಂದು ಗಮನಿಸಿ ನೀವು. ಇಲ್ಲಿ ನೋಡ್ರಿ, 6 12 24 ಮತ್ತು 48ರ ಲಸ ಕೇಳ್ಯಾರವ್ರು. ಮಕ್ಕಳು ಇಲ್ಲಿ ನೋಡ್ರಿ, 6 ಮಗ್ಗಿಲ್ 48 ಐತಿಲ್ಲ. 6 5 40, 6 6 42, 6 7 42, 6 8 48 ಹೋಗುತ್ತೆ. 12ರ ಮಗ್ಗಿಲ್ಲ 12 7 24, 12 7 12 48 ಇದೆ. 24 48 ಇದೆ. ಅಂದರೆ 6ರಲ್ಲೂ ಕೂಡ 48 ಇದೆ, 12 ಕೂಡ 48 ಹೋಗುತ್ತೆ, 24ರಲ್ಲಿ ಕೂಡ 48 ಹೋಗುತ್ತೆ. ಹಾಗಾದರೆ ಇವುಗಳ ಲಸ ಏನಾಗಿರುತ್ತಾ? 48ನೇ ಆಗಿರುತ್ತೆ. ಚೆಕ್ ಮಾಡ್ಕೊಂಡು, ಹಾಗಾದರೆ ಚೆಕ್ ಮಾಡಿಬಿಡೋಣ ಹೋಗುತ್ತಾ ಇಲ್ಲ ಅಂತ. ಓಕೆ, ನೋಡ್ರಿ, 2ರ ಮಗ್ಗಿಲೆ 2 3 6, 2 4 2 2 6 12, 2 1 2 2 2 2 2 4. ಓಕೆ, ಬನ್ನಿ ಮತ್ತೆ 2ರಲ್ಲಿ ಹೋಗುತ್ತಾ? 3ಕ್ಕೆ 3 ಅಂದರೆ 2 3 6, 2 6 12, 2 1 2 2. ಓಕೆ, ಮತ್ತೆ 2ರಲ್ಲಿ ಹೋಗುತ್ತೆ ನೋಡ್ರಿ. 3 ಹೇಗೆ ತಾಗೆ ಬರ್ಕೊತೀನಿ, 3 ಹೇಗೆ ತಾಗೆ, 2 3 6, 2 6 12. ಈಗ ನೋಡ್ರಿ 3ರಲ್ಲಿ ಹೋಗುತ್ತಾ ನೋಡೋಣ. ಎಸ್, 3ರಲ್ಲಿ ಹೋಗೋಕ್ಕಿಂತ 2ರಲ್ಲಿ ಹೋಗುತ್ತೆ. ಇದು 3ಕ್ಕೆ 3 3ಕ್ಕೆ 3 3ಕ್ಕೆ 3 2 3. ಓಕೆ, ಈಗ ಬನ್ನಿ, ಇವೆಲ್ಲವೂ 3ರಿಂದ ಹೋಗ್ತಾ ನೋಡ್ರಿ. 3 1 3 1 3 1 3 1. ಎಸ್, ಈಗ ಬನ್ನಿ ಭಾಜಕಗಳು ನೋಡೋಣ. 2 8 2 8 2 ಇಂಟು, ಓಕೆ, 2 ಇಂಟು 3. ಈಗ ಬನ್ನಿ, 2 2 4, 4 2 8, 8 2 16, 16 3 48 ಬಂತಿಲ್ಲ ಲಸ? ಲಸ ಎಷ್ಟು ಬಂತು? 48 ಬಂತು. ಆಯ್ಕೆ 1 ರೈಟ್ ಆನ್ಸರ್. ಹಾಗಾದ್ರೆ ಇಲ್ಲೇ ನಾನು ಮೊದಲೇ ಹೇಳಿದೆ, 6 ಕೂಡ 48 ಭಾಗ ಹೋಗುತ್ತೆ, 12 ಕೂಡ 48ರಲ್ಲಿ ಭಾಗ ಹೋಗುತ್ತೆ, 24 ಕೂಡ 48ನ ಭಾಗ ಮಾಡುತ್ತೆ. ಹಾಗಾದರೆ ಲಸ ಎಷ್ಟು ಬಂತು? 48. ಓಕೆ, ಎಸ್, ಈ ರೀತಿ ನಾವೇನು ಮಾಡ್ಬೋದು? ಪ್ರಶ್ನೆಗಳಿಗೆ ಲಸನ ಕಂಡುಹಿಡಿಬಹುದು. ಎಸ್ ಮಕ್ಕಳೇ, ಗೊತ್ತಾಯ್ತಲ್ಲ ಲಸ ಮತ್ತು ಮಸ ಹೇಗೆ ಕಂಡುಹಿಡಬೇಕಂತ ನಿಮ್ಗಾಗಲೇ ಕಳೆದ ತರಗತಿಯಲ್ಲಿ ಹೇಳಿದ್ದೆ. ಎಸ್ ಮಕ್ಕಳೇ, ಇದಾಗಿತ್ತು ಇವತ್ತಿನ ಈ ನಮ್ಮ ಗಣಿತ ತರಗತಿಯ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾನು ನಿಮಗೆ ಸಾಧ್ಯವಾದಷ್ಟು ಬಿಡಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಅರ್ಥ ಆಗಿದೋ ಎಷ್ಟು ಬಿಟ್ಟಿದೋ ಗೊತ್ತಿಲ್ಲ. ಅರ್ಥ ಆದರೂ ಸಹ ಅರ್ಥ ಒಳ್ಳೆಯದು, ಇನ್ನು ಚೆನ್ನಾಗಿ ಓದ್ರಿ. ಇನ್ನು ಯಾರಿಗೆ ಅರ್ಥ ಆಗಿಲ್ಲ ವಿಡಿಯೋವನ್ನು ಪದೇ ಪದೇ ರಿಪೀಟ್ ಮಾಡಿ ನೀವು ನೋಡಿ ಅರ್ಥ ಆಗುತ್ತೆ. ಸೊ ಹಾಗಾಗಿ ಇನ್ನೇನು, ಈ ನಮ್ಮ ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ ಪರೀಕ್ಷೆ ಇದೇ ತಿಂಗಳು 30ನೇ ತಾರೀಕು ನಡೀತಾ ಇದೆ. ಸೊ ಹಾಗಾದರೆ ಈ ಒಂದು ಪರೀಕ್ಷೆಯಲ್ಲಿ ನೀವು ಭಾಗವಹಿಸಬೇಕಾದ್ರೆ ಇಲ್ಲಿ ಕಾಣ್ತಕ್ಕಂಥ ನಂಬರ್ ನೋಟ್ ಮಾಡಿಕೊಂಡು ನೀವು ಮೆಸೇಜ್ ಮಾಡೋದರಿಂದ ಈ ನಮ್ಮ ಸಂಸ್ಥೆಯಲ್ಲಿ ನೀವು ಈ ಒಂದು ಪರೀಕ್ಷೆಗೆ ಭಾಗವಹಿಸಬಹುದು. ಸೊ ಈ ಪರೀಕ್ಷೆ ನಡೆಯುವ ದಿನಾಂಕ 30/3/2025 ಅಂದರೆ ಭಾನುವಾರದಿಂದ ರವಿವಾರದಿಂದ ಈ ಪರೀಕ್ಷೆ ನಡೀತಾ ಇದೆ. ಸೊ ಖಂಡಿತವಾಗ್ಲೂ ನೀವೆಲ್ಲರೂ ಭಾಗವಹಿಸ್ತಾರಂತ ನನ್ನ ಅನಿಸಿಕೆ ಅಭಿಪ್ರಾಯ ಕೂಡ ಆಗಿದೆ. ಸೊ ಎಲ್ಲರೂ ಭಾಗವಹಿಸಿ ಪರೀಕ್ಷೆ ಬರೀರಿ, ಬಹುಮಾನವನ್ನು ಗೆಲ್ಲಿರಿ ಅಂತ ಹೇಳುತ್ತಾ
ಮತ್ತೆ ಮುಂದಿನ ತರಗತಿಯಲ್ಲಿ ಬೇರೆ ಒಂದು ಪ್ರಶ್ನೆಗಳ ಸಮೇತ ನಾನು ನಿಮ್ಮ ಮುಂದೆ ಕಡೆಗೆ ಬರ್ತೀನಿ. ಅಲ್ಲಿವರೆಗೂ ಮತ್ತೆ ಗುಡ್ ನೈಟ್, ಬಾಯ್ ಆ್ಯಂಡ್ ಸ್ವೀಟ್ ಡ್ರೀಮ್ಸ್.